ಬಿಡದಿ ಟೌನ್ಶಿಪ್ಗೆ ರೈತರು ಏನಂತಾರೆ? ಜಮೀನು ಕೊಡಲು ಒಪ್ಪಿದ್ದಾರಾ ಇಲ್ವಾ? ಜೆಡಿಎಸ್ ಸಮರ, ಜೋರಾದ ರಾಜಕೀಯ. ಬಿಡದಿ ಟೌನ್ಶಿಪ್ ಸಮರ. ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್. ಬಿಡದಿ ಟೌನ್ಶಿಪ್ ಭೂಸ್ವಾಧೀನಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಈಗಾಗಲೇ ಮೊದಲ ಹಂತದಲ್ಲಿ 3 ಗ್ರಾಮಗಳಲ್ಲಿ ಭೂಸ್ವಾಧೀನ ಪ್ರಕ್ರಿಯೆಗಳು ನಡೀತಾ ಇದೆ. ಸರ್ಕಾರದಿಂದ ಅಧಿಕೃತವಾದಂತಹ ಅಧಿಸೂಚನೆ ಕೂಡ ಹೊರಡಿಸಲಾಗಿದೆ. ಫಸ್ಟ್ ನೋಟಿಫಿಕೇಶನ್ ಆಗಿದೆ. ಮೊದಲ ಹಂತದಲ್ಲಿ 3 ಗ್ರಾಮಗಳಲ್ಲಿ ಭೂಸ್ವಾಧೀನ 500 ಎಕರೆಗಿಂತ ಜಾಸ್ತಿ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳುವಂತ ಪ್ರಕ್ರಿಯೆ ಆಗ್ತಾ ಇದೆ. ಆದ್ರೆ ರೈತರು ಏನಂತಾರೆ ಈ ಬಗ್ಗೆ ನ್ಯೂಸ್ 18 ನಲ್ಲಿ ಗ್ರೌಂಡ್ ರಿಪೋರ್ಟ್ ಆಗಿದೆ. 3 ಗ್ರಾಮಗಳಲ್ಲಿ 518 ಎಕರೆ ಸ್ವಾಧೀನಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಕೆಂಪಯ್ಯನಪಾಳ್ಯ, ಮಂಡಲಹಳ್ಳಿ, ವಡೆರಹಳ್ಳಿ ಈ 3 ಗ್ರಾಮಗಳಲ್ಲಿ ಅಲ್ಲಿನ ಸ್ಥಳೀಯರು ರೈತರು ಭೂಮಿಯನ್ನ ಬಿಟ್ಟುಕೊಡ್ತಾರ. ಹಾಗಾದ್ರೆ ಈ ಬಗ್ಗೆ ರೈತರು ಏನಂತಾರೆ? ಆ ಬಗ್ಗೆ ನ್ಯೂಸ್ 18 ಗ್ರೌಂಡ್ ರಿಯಾಲಿಟಿ ಚೆಕ್ ನಡೆಸಿದೆ. ಬಿಡದಿ ಟೌನ್ಶಿಪ್ಗೆ ಬಹುತೇಕ ರೈತರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಾಣ ಕೊಟ್ಟೆವು, ಭೂಮಿ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ ರೈತರು. ಬಿಡದಿಯಿಂದ ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್ ನಡೆಸಿದೆ. ಅಲ್ಲಿ ಕಂಡು ಬಂದಂತಹ ಸದ್ಯದ ಚಿತ್ರಣ ನಿಮ್ಮ ಮುಂದಿಡ್ತಾ ಇದ್ದೀವಿ. ಆ ಭಾಗದ ಬಹುತೇಕ ರೈತರು ಯಾವೆಲ್ಲ 3 ಗ್ರಾಮಗಳಿಗೆ ಈಗ ನೋಟಿಸ್ಗಳನ್ನು ಕೊಡಲಾಗಿದೆ, ನೋಟಿಫಿಕೇಶನ್ ಅನ್ನ ಹೊರಡಿಸಲಾಗಿದೆ. ಮೊದಲ ಹಂತದಲ್ಲಿ ಆ ಗ್ರಾಮಗಳಲ್ಲೇನೆ ಹೋಗಿ ನ್ಯೂಸ್ 18 ರಿಯಾಲಿಟಿ ಚೆಕ್ ಅನ್ನ ನಡೆಸಿದೆ. ಆ ಗ್ರಾಮದ ರೈತರು ರಕ್ತ ಕೊಡ್ತೀವಿ, ಪ್ರಾಣ ಕೊಡ್ತೀವಿ, ಭೂಮಿ ಕೊಡಲ್ಲ ಅಂತ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಬಿಡದಿ ಟೌನ್ಶಿಪ್ ಹೋರಾಟಕ್ಕೆ ನಿಖಿಲ್ ಕುಮಾರಸ್ವಾಮಿ ಎಂಟ್ರಿ ಕೊಟ್ಟಿದ್ದಾರೆ. ಜೆಡಿಎಸ್ನ ಸಂಪೂರ್ಣ ಬೆಂಬಲ ವ್ಯಕ್ತವಾಗ್ತಾ ಇದೆ. ವಿರೋಧ ಪಡಿಸ್ತಾ ಇರುವಂತಹ ರೈತರಿಗೆ ರಾಜ್ಯ ಸರ್ಕಾರದ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸರ್ಕಾರದಿಂದ ರೈತರಿಗೆ ಅನ್ಯಾಯ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ ನಿಖಿಲ್ ಕುಮಾರಸ್ವಾಮಿ. ರಿಯಲ್ ಎಸ್ಟೇಟ್ ದಂಧೆಗೆ ಭೂಮಿ ಸ್ವಾಧೀನ ಆಗ್ತಾ ಇದೆ, ಇದು ಉದ್ಧಾರಕ್ಕಲ್ಲ ಅಂತ ಹೇಳಿದ್ದಾರೆ. ಈ ಯೋಜನೆಯಿಂದ ರೈತರಿಗೆ ಅನ್ಯಾಯ ಆಗಲಿದೆ, ಕಾನೂನಿನ ಹೋರಾಟವನ್ನು ಕೂಡ ನಾವು ಮಾಡ್ತೀವಿ ಅಂತ ನಿಖಿಲ್ ಕುಮಾರಸ್ವಾಮಿ ರೈತರ ಬೆನ್ನಿಗೆ ನಿಂತ್ಕೊಂಡಿದ್ದಾರೆ. ಜೆಡಿಎಸ್ ಈ ಹೋರಾಟಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದೆ. ಬೆಳಗ್ಗೆನೆ ಬಂದಂತ ನಿಖಿಲ್ ಕುಮಾರಸ್ವಾಮಿ ಅವರು ಬೆಂಬಲವನ್ನ ವ್ಯಕ್ತಪಡಿಸಿ ಮಾತನಾಡಿದ್ರು. ಜೂನ್ 21ರಂದು ಈ ಭಾಗದ 26 ಹಳ್ಳಿಗಳಲ್ಲಿ ನಿಖಿಲ್ ಪಾದಯಾತ್ರೆಯನ್ನು ನಡೆಸಲಿದ್ದಾರೆ. ವಿಧಾನಸೌಧ ಮುತ್ತಿಗೆಯವರೆಗೂ ಕೂಡ ಹೋರಾಟವನ್ನ ಮಾಡುತ್ತೀವಿ ಅಂತ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ವೆಂಕಟೇಶ್ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಮಾತನಾಡಿಸಿದ್ದಾರೆ. ನೋಡೋಣ. ನಿಖಿಲ್ ಅವರಿದ್ದಾರೆ, ಅವ್ರನ್ನೇ ಈ ಬಗ್ಗೆ ಮಾತನಾಡಿಸ್ತೀನಿ. ಸರ್, ಇವತ್ತು ರಾಜ್ಯ ಸರ್ಕಾರದ ಯೋಜನೆ ವಿರುದ್ಧವಾಗಿ ಅಧಿಕೃತವಾಗಿ ಸಮರವನ್ನು ಸಾರಿದ್ದೀರಿ. ಈ ಯೋಜನೆಯ ವಿಚಾರವಾಗಿ ನೀವು ರೈತರ ಗಮನಕ್ಕೆ ಏನು ತರ್ತೀರಿ ಸರ್? ಅಂದರೆ ಏನು ಪ್ಲಸ್ ಆ್ಯಂಡ್ ಮೈನಸ್ ಅನ್ನು ನೀವು ತರ್ತೀರಿ? ಇಲ್ಲಿ ಸರ್ಕಾರ ರಿಯಲ್ ಎಸ್ಟೇಟ್ ದಂಧೆಕೋರರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ರೈತರ ಬದುಕಿನ ಜೊತೆ ಚೆಲ್ಲಾಟ ಆಡ್ಕೊಂಡು ಇಲ್ಲಿ ರಿಯಲ್ ಎಸ್ಟೇಟ್ ದಂಧೆಗೆ ಮತ್ತಷ್ಟು ಪ್ರೋತ್ಸಾಹವನ್ನು ಕೊಡ್ತಾ ಇರ್ತಕ್ಕಂಥದ್ದು ಭಾಳ ಸ್ಪಷ್ಟ. ಹಾಗಾಗಿ ಇಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥ ವಿಚಾರ ಅಲ್ಲ, ಸರ್ಕಾರದಲ್ಲಿ ಇಲಾಖೆಯ ಅಧಿಕಾರಿಗಳು ಒಂದು ವರದಿ ಮಾಡಿದ್ದಾರೆ. ಅದರಲ್ಲಿ ಕ್ಲಿಯರಾಗಿ ಹೇಳ್ತಾರೆ 22,000 ಕೋಟಿಯಷ್ಟು ಭೂಮಿ ಮತ್ತು ನಿವೇಶನದಿಂದ ಮಾರಾಟದಿಂದ ಬರ್ತಕ್ಕಂಥ ದುಡ್ಡು ಮತ್ತು ತೆರಿಗೆ ಮೂಲಕ ಬರ್ತಕ್ಕಂಥ ದುಡ್ಡು 5,000 ಕೋಟಿ, ಇನ್ನು ಮತ್ತೆ ನಿಮ್ಮ FIR ಮೂಲಕ ಬರ್ತಕ್ಕಂಥ 5,000 ಕೋಟಿ, ಹೆಚ್ಚು ಕಮ್ಮಿ 33,500 ಕೋಟಿ ಅಷ್ಟು. ಇದು ಫಸ್ಟ್ ಸ್ಟೇಜ್ ಮಾತಾಡ್ತಾ ಇದ್ದೀನಿ. ಹೋಗ್ತಾ ಹೋಗ್ತಾ ಇನ್ನೆಷ್ಟು ಲಕ್ಷ ಕೋಟಿ ಮಾಡಬೇಕು ಅಂತ ಇದ್ದಾರೋ ನನಗೆ ಗೊತ್ತಿಲ್ಲ. ಏಕಾಏಕಿ 9,600 ಎಕರೆ ಸರ್ವೆ ಮಾಡಿದ್ದೀರಾ, ಇಲ್ಲಿರ್ತಕ್ಕಂಥ ವಾಸ್ತವ ಸ್ಥಿತಿ ಅರ್ಥಕೊಳ್ದಿರಾ ಏಕಾಏಕಿ ತೀರ್ಮಾನ ತಗೊಂಡಿದ್ದಾರೆ ಅಂದರೆ ಯಾರಿಗೋಸ್ಕರ ತಗೊಂಡಿದ್ದಾರೆ ತೀರ್ಮಾನ? ಸರ್, ಈಗ CM DK ಶಿವಕುಮಾರ್ ಅವರು ಕೂಡ ಪ್ರಧಾನಿಯವರನ್ನು ಭೇಟಿ ಮಾಡಿದ್ದಾರೆ. ಅವರನ್ನು ಕೂಡ ನಾನು ಕೇಳಿದೆ, ನಾನು ಕೂಡ ಟೌನ್ಶಿಪ್ ಮಾಡಿದ್ದೀನಿ, ನೀವು ಮಾಡಿ ಎನ್ನುವಂಥ ಸಲಹೆಯನ್ನು ಕೊಟ್ಟಿದ್ದಾರೆ ಎನ್ನುವಂಥ ಮಾತನ್ನು ಹೇಳ್ತಾರೆ. ಒಳಗಡೆ 4 ಗೋಡೆ ಮಧ್ಯೆ ಏನು ಚರ್ಚೆ ನಡೀತು ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಇದು ಮಾನ್ಯ ಪ್ರಧಾನಮಂತ್ರಿಗಳ ಬಾಯಲ್ಲಿ ಬಂದಿರತಕ್ಕಂಥ ವಿಚಾರ ಅಲ್ಲ. ಈ ಹೇಳಿಕೆ ಬಂದಿರೋದು ಇತ್ತೀಚೆಗೆ ನೂತನವಾಗಿ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಜಿಲ್ಲೆಯವರೇ. ಹಾಗಾಗಿ ಇದನ್ನು ಅಷ್ಟು ಗಂಭೀರವಾಗಿ ಪರಿಗಣಿಸ್ಬೇಕಾ ನನಗೆ ಗೊತ್ತಿಲ್ಲ. ಹಂಗೇನಾದರೂ ಒಂದು ವೇಳೆ ಇವೆಲ್ಲ ಇಷ್ಟೆಲ್ಲ ಚರ್ಚೆ ಬಂದಿದೆ ಅಂತಕ್ಕಂಥದ್ದಾದರೆ ಇಲ್ಲಿರ್ತಕ್ಕಂಥ ವಾಸ್ತವದ ಬಗ್ಗೆ ನಾನು ವೈಯಕ್ತಿಕವಾಗಿ ಈ ನಮ್ಮ ರಾಜ್ಯದ ಒಂದು ಪ್ರಜೆಯಾಗಿ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಿಗೆ ನಾನೊಂದು ಪತ್ರ ಬರೀತೇನೆ. ಈಗ ನೋಡಿ, ರಾಹುಲ್ ಗಾಂಧಿ ಅವರು ಅವ್ರಿಗೊಂದು ಪತ್ರ ನಾನೇ ಬರೆದು ಕಳಿಸ್ತಾ ಇದ್ದೀನಿ ಇವತ್ತು. ಜೊತೆಯಲ್ಲಿ ಇಲ್ಲ ನಮ್ಮ ರೈತರೆಲ್ಲ ಅದಕ್ಕೆ ಸಹಿ ಹಾಕಿದ್ದಾರೆ. ಕಾನೂನಾತ್ಮಕವಾದಂಥ ಹೋರಾಟ ಮಾಡಬೇಕು,
ನ್ಯಾಯಾಂಗದ ಮೇಲೆ ನಾವೆಲ್ಲರೂ ನಂಬಿಕೆ ಇಟ್ಟು. ಸರ್, ಈಗ 21ಕ್ಕೆ ಯಾವ ರೀತಿ ಹೋರಾಟ ಮಾಡ್ತಾ ಇದ್ದೀರಿ ಸರ್? ಯಾವ ರೀತಿ ಸಿದ್ಧತೆಗಳಿದೆ ಸರ್? 21ಕ್ಕೆ ನೋಡಿ ಅಣ್ಣ, 26 ಹಳ್ಳಿಗಳಲ್ಲೂ ಒಂದು ಪಾದಯಾತ್ರೆ ಮಾಡಬೇಕು ಅಂತಕ್ಕಂಥದ್ದು. ಭಾನುವಾರ 21ನೇ ತಾರೀಕೆ ಮಾಡೋಣ. ಎಲ್ಲರೂ ನಮ್ಮ ಒಗ್ಗಟ್ಟನ್ನು ಪ್ರದರ್ಶನೆ ಮಾಡಿ ಒಟ್ಟಾರೆಯಾಗಿ ಪಾರಂಪರಿಕವಾಗಿ ಏನಿವತ್ತು ಇಲ್ಲಿರ್ತಕ್ಕಂಥ ಹೆಣ್ಮಕ್ಳು ರೈತರ ಒಂದು ಆಸ್ತಿಯನ್ನು ವಶಪಡಿಸ್ಕೊಳ್ಳೋದಕ್ಕೋಸ್ಕರ ಸರ್ಕಾರ ಬಂದಿದೆ. ಇದಕ್ಕೆ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆಯನ್ನು ಇಲ್ಲಿಂದ ಕೊಡುವ ಮೂಲಕ ಇದು ಕೇವಲ ಇಲ್ಲಿಗೆ ಹೋರಾಟ ಸೀಮಿತ ಆಗಲ್ಲ. ವಿಧಾನಸೌಧ ಮುತ್ತಿಗೆ ಆಗ್ತಕ್ಕಂಥದ್ರವರೆಗೂ ಕೂಡ ಹೋರಾಟವನ್ನು ಮಾಡ್ತೇವೆ. ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರ ಮಾತು. AT ವೆಂಕಟೇಶ್ ಪ್ರಭು, ನ್ಯೂಸ್ 18 ಬೆಂಗಳೂರು ದಕ್ಷಿಣ. ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ ರೈತರ ವಿರೋಧದ ಹಿನ್ನೆಲೆಯಲ್ಲಿ ಭೂ ಸ್ವಾಧೀನವಾಗುವ ಆ ಹಳ್ಳಿಗಳಿಂದ ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್ ನಡೆಸಿದೆ. ಅರಳಾಳ ಸಂದ್ರ ಗ್ರಾಮದಲ್ಲಿ ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಯಾವುದೇ ಕಾರಣಕ್ಕೂ ಭೂಮಿ ಕೊಡಲ್ಲ ಅಂತ ಆ ಭಾಗದ ರೈತರು ಹೇಳ್ತಾ ಇದ್ದಾರೆ. ಈ ಊರಿನ ರೈತರು ಹೇಳ್ತಾ ಇದ್ದಾರೆ, ಕುಡುಗೋಲು ಹಿಡಿದು ಹೋರಾಟವನ್ನ ಮಾಡ್ತೀವಿ, ಭೂಮಿ ನೀಡಿದ್ರೆ ನಮಗೆ ನಷ್ಟ ಅಂತ ರೈತರು ಹೇಳ್ಕೊಳ್ತಾ ಇದ್ದಾರೆ. ಕಾರಣಕ್ಕೂ ಭೂಮಿ ಕೊಡಲ್ಲ. ಏನ್ ಮಾಡ್ತೀರಾ? ನಮ್ಮ ಪ್ರಾಣ ಹೋದ್ರೂ ಭೂಮಿ ಕೊಡಲ್ಲ. ನಾವು ಕಾನೂನ ಹೋರಾಟ ಮಾಡ್ತೀವಿ. ನಾವು ಇಷ್ಟೆಲ್ಲ ಹೋರಾಟ ಮಾಡಿದೆವು. ನಾವು 460 ದಿನಗಳ ಕಾಲ ಹೋರಾಟ ಮಾಡಿದ್ರು ನಮ್ಮ ರೈತರನ್ನೇ ಮರ್ತ್ಬಿಟ್ಟವ್ರೆ. ದುಡ್ಡು ಕಳ್ಕೊಂತಾರೆ. ದುಡ್ಡು ಇರಲ್ಲ. ಜಮೀನಾದ್ರೂ ಆದ್ರೆ ಇರ್ತದೆ, ದುಡ್ಡು ಇರ್ತದ? ದುಡ್ಡಿರಲ್ಲ. ಯಾಕೆ ಈ ಕಷ್ಟ ಕೊಡ್ತಾವ್ರೆ ರೈತರಿಗೆ ಅಂತ ಗೊತ್ತಾಯ್ತಾ ಇಲ್ಲ. ನಮ್ಮ ಜೀವ ಇರೋವರೆಗೂ ಅವರು ನಮ್ಮ ಭೂಮಿ ಮೇಲೆ ನಾವು ಸತ್ತೋರು ಒಂದು ಹೋಯ್ತು, ನಮ್ಮ ಭೂಮಿ ಮೇಲೆ ಅವ್ರೊಂದು ಕಲ್ಲು ಎತ್ಕೊಂಡೋಗಿ ಅವ್ರು ಇದು ಮಾಡೋ ದಾಟಿ ಎತ್ಕೋಕ್ಕಾಗಲ್ಲ. ಅದೇನೇ ನನ್ನ ತಮ್ಮಂದು 10 ಎಕರೆ ಆಯಿತು 3 ವರ್ಷದಲ್ಲಿ. ಆದದ್ದು 90 ಲಕ್ಷ ಕೊಟ್ಟರು. ಇವತ್ತು 8 ಕೋಟಿಗೆ ಹಾಕವ್ರು 1 ಎಕರೆನ. ಯಾರಿಗೆ ಲಾಭ? ಜಮೀನು ತಗೊಂಡವ್ರಿಗೆ ಲಾಭನೋ ಕೊಟ್ಟವ್ರಿಗೆ ಲಾಭನೋ? ಹಾಂ, ಅದು ಮಾಡಲಿ. ಇವತ್ತು ಮರ್ಕಾಸು ಕೊಟ್ಟಿಲ್ಲ. ನಮ್ಮ ತಾಯಿನ ಕಾರಲ್ಲಿ ವಯಸ್ಸಾಗದೆ ಅವ್ರ ಹೆಸರೇ ಇರೋ ಕಾಸು ತಗೊಳಕ್ಕೆ ಕಾರಲ್ಲಿ ಮನ್ಗಿಸ್ಕೊಂಡು ಕರ್ಕೊಯ್ತಾರೆ ಸೈನ್ ಹಾಕ್ಸೋಕ್ಕೆ. ಅಂಥದ್ದಿದೆ. ಇಷ್ಟೆಲ್ಲ ನಾವು ನೋಡಿ ನಾವ್ಯಾಕೆ ಸರ್ ಭೂಮಿ ಕೊಡಬೇಕು? ನಾವು ಯಾವುದೇ ಕಾರಣಕ್ಕೂ ಭೂಮಿ ಕೊಡೋದು ಇಲ್ಲ. ನಾವು ಯಾರು ಬಂದರೂ ಬಿಟ್ಕೊಡೋದು ಇಲ್ಲ. ನಾವು ಗುಂಡೇಟ್ಗೂ ಸರಿ, ನಾವು ಕುಡ್ಲೆತ್ಕೊಳ್ಳೋಕ್ಕೂ ಸರಿ. ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ತಾಯಪ್ಪನ ದುಡ್ಡಿಯಲ್ಲಿ ಪ್ರಗತಿಪರ ರೈತನ ಜಮೀನು ಸ್ವಾಧೀನವಾಗ್ತಾ ಇದೆ. ಸೇಬು, ಮಾವು, ಸಪೋಟ ಬೆಳೆದಿರುವಂತಹ ರೈತ ಗುರುರಾಜ್ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಾವು ಬಿಟ್ಕೊಡಕ್ಕೆ ತಯಾರಿಲ್ಲ. ಯಾಕೆ ಅಂದರೆ DK ಶಿವಕುಮಾರ್ ಅವರು ಈ ಫಲವತ್ತಾದ ಭೂಮಿನ ತಿತ್ಕೊಳ್ಳೋದು ತಪ್ಪು. ಅಲ್ಲೇ ಬೇರೆ ಕಡೆ ಮಾಡಲೇಳು. ಇದೆಯಲ್ಲ ಕನಕಪುರ ಮಾಡಲೇಳು. ಅವ್ರ ಜಮೀನು ಮಾತ್ರ ಉಳಿಸ್ಕೋಬೇಕು. ಇಲ್ಲಿ ನಮ್ಮ ಜಮೀನನ್ನ ಯಾಕೆ ತಿತ್ಕೋಬೇಕು? ಇದು ನೀರಾವರಿ ಮತ್ತು ಯೋಗ್ಯವಾದ ಬೆಳೆ ಬೆಳೆಯೋದಕ್ಕೆ ಯೋಗ್ಯವಾದ ಭೂಮಿ. ಮಾವಿದೆ, ತಂಗಿದೆ, ಮತ್ತು ಇದೆ, ಸೇಬಿದೆ, ರೇಷ್ಮೆ ಇದೆ. ಇದರಲ್ಲೆಲ್ಲ ನಾವು ಬದುಕ್ತಾ ಇದ್ದೀವಿ. ಸಣ್ಣ ಸಣ್ಣ ರೈತರುಗಳು ನಾವು. ಯಾರೋ ಒಬ್ಬ ದೊಡ್ಡ ರೈತ ಹೇಳ್ತಾನೆ ಅಂತ ಹೇಳ್ಬಿಟ್ಟು ಸಣ್ಣ ರೈತರನ್ನೆಲ್ಲ ಒಕ್ಕಲೆ ಬುರ್ಸೋದು ತಪ್ಪು. ಇದು 2 ಎಕರೆಯಲ್ಲಿ ಸುಮಾರು ಒಂದು ವರ್ಷಕ್ಕೆ ಒಂದು 3 ಲಕ್ಷ 4 ಲಕ್ಷ ನಾವು ದುಡಿಮೆ ಮಾಡ್ತೀವಿ. ಒಂದು ಬೆಳೆ ರೇಷ್ಮೆ ಮಾಡಿದ್ರೆ ಒಂದು ಬೆಳೆಗೆ 50 ಮೊಟ್ಟೆ ಮೇಯಿಸಿದ್ರೆ 50,000ದಿಂದ 60,000 ರೂಪಾಯಿ ದುಡ್ಡು ತಗೋತೀವಿ. ಏನು ಮಾಡ್ತೀವಿ ಅಂದರೆ ವಿಷ ಕುಡಿಬೇಕಷ್ಟೇ. ಇವರಿಂದ ವಿಷ ಕುಡಿದು ಸಾಯ್ಬೇಕಷ್ಟೇ, ಇನ್ನೇನಿಲ್ಲ. ವಿಷ ಕುಡಿಸಿ ಸಾಯ್ಬೇಕು. ಯಾಕೆ ಅಂದರೆ ನಮ್ಗಿನ್ನು ಬೇರೆ ಇದೆ ಯಾವುದೂ ಇಲ್ಲ. ಅವ್ರು ಕೊಡೋದು 2 ಕೋಟಿನ 2.5 ಕೋಟಿನ ಎಷ್ಟು ದಿನ ಬಂದ್ಬಿಡ್ತದೆ? 40% ಸ್ಕೀಮ್ ಬಂದಿದ್ದು 2006ರಲ್ಲಿ. ಅದು ನನ್ನ ಕಾಲ. ಕೇವಲ ಬಿಡದಿ ವಿಚಾರಕ್ಕೆ ತಂದ ಯೋಜನೆ ಅಲ್ಲ ಅದು ಅಂತ ಮಂಡ್ಯದಲ್ಲಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಕಾಂಗ್ರೆಸ್ ನಾಯಕರು HD ಕುಮಾರಸ್ವಾಮಿ ಅವರ ವಿಚಾರವನ್ನ ತಂದು ಮಾತನಾಡ್ತಾ ಇದ್ರು. ಇದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಮಂಡ್ಯದಲ್ಲಿ ಕೇಂದ್ರ ಸಚಿವ HDK. ಇಬ್ರು ಬಿಡದಿಯಲ್ಲಿ ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾ ಇದ್ದಾರೆ. ನಾನು 46 ಎಕರೆ ಜಮೀನನ್ನ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೇನೆ, ನಿಮ್ಮ ರೀತಿ ಸಂಪಾದನೆ ಮಾಡಿದ್ದಲ್ಲ ಅಂತ HDK ವಾಗ್ದಾಳಿ ನಡೆಸಿದ. ನಿಮ್ಮ ರೀತಿ ಸಂಪಾದನೆ ಮಾಡಿದ್ದಲ್ಲ, ಕಷ್ಟಪಟ್ಟು ದುಡಿದಿರೋದು 46 ಎಕರೆ ಕೂಡ ಅಂತ HDK ಹೇಳಿದ್ದಾರೆ. ಚಿತ್ರರಂಗದಲ್ಲಿ ದುಡಿದ ಹಣದಲ್ಲಿ ಜಮೀನನ್ನ ತೆಗೆದುಕೊಂಡಿರೋದು, ಕಷ್ಟಪಟ್ಟಿರೋ ಹಣ ಅದು. ಯಾವನ್ನೋ ಕಿಡ್ನಾಪ್ ಮಾಡಿ ಸಂಪಾದನೆ ಮಾಡಿದ ಭೂಮಿ ಅಲ್ಲ ಅಂತ ಸಿಎಂ DK ಶಿವಕುಮಾರ್ ವಿರುದ್ಧ ಕೇಂದ್ರ ಸಚಿವ HD ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಯಾವ ಆಣೆ ಪ್ರಮಾಣ ಎಲ್ಲಿ ಕರೆದುಕೊಂಡು ಹೋಗ್ತಾರೆ? ನನಗೆ ಇರುವ ದೇವರ ಭಕ್ತಿಯನ್ನ ಅವರಿಂದ ಕಲಿಬೇಕಾಗಿಲ್ಲ ಅಂತ HDK ಹೇಳಿದ್ದಾರೆ. ಕುಮಾರಸ್ವಾಮಿ ಕೂಸು ಇದು ಅಂತ ಹೇಳಿ ಕುಮಾರಸ್ವಾಮಿ ಕೂಸು ಅವತ್ತು ನಾನು ಚಿಂತನೆ ಮಾಡಿದ್ದು, ಆ ಕಾರ್ಯಕ್ರಮ ಮಾಡಲಿಕ್ಕೆ ಹೊರಟಾಗ ಇದೇ ಕಾಂಗ್ರೆಸ್ನ HK ಪಾಟೀಲ್ರ ನೇತೃತ್ವದಲ್ಲಿ ಒಂದು ಸದನ ಸಮಿತಿ ಅಲ್ಲ, ಸತ್ಯ ಶೋಧನಾ ಸಮಿತಿ ಅಂತ ಮಾಡ್ಕೊಂಡು ಕುಮಾರಸ್ವಾಮಿಯವರು
ಬೆಂಗಳೂರು ಸುತ್ತಮುತ್ತ ಲ್ಯಾಂಡ್ ಗ್ರ್ಯಾಬ್ ಮಾಡಲಿಕ್ಕೆ ರೈತರನ್ನ ಒಕ್ಕಲೆಬ್ಬಿಸಿ ಹೊರಟಿದ್ದಾರೆ ಅಂತ ಹೇಳಿ ಆ ಸಂದರ್ಭದಲ್ಲಿ ಹಲವಾರು ರೀತಿಯಲ್ಲಿ ಕಾಮೆಂಟ್ಸ್ ಮಾಡಿದ್ದಾರೆ. ಇವ್ರು ಮಾಡೋಕ್ಕೆ ಹೋಗ್ತಾ ಇರೋ ಜಾಗ ಯಾವುದು? ಟೌನ್ಶಿಪ್ಪು. ಲಕ್ಷಾಂತರ ತೆಂಗಿನ ಮರ ಇದೆ, ಲಕ್ಷಾಂತರ ಅಡಿಕೆ ಮರಗಳಿವೆ, ಬಾಳೆ ಬೆಳೀತಾ ಇದ್ದಾರೆ, ರೇಷ್ಮೆ ಬೆಳೀತಾ ಇದ್ದಾರೆ. ಇಂಥ ಭೂಮಿನಲ್ಲಿ ಇವರು ಟೌನ್ಶಿಪ್ ಮಾಡೋಕ್ಕೆ ಹೋಗ್ತಾರ? ಟೌನ್ಶಿಪ್ ಮಾಡಪ್ಪ, ಎಲ್ಲಿ ಬರಡು ಭೂಮಿ, ಎಲ್ಲಿ ರೈತರಿಗೆ ಉಪಯೋಗ ಬರದೇ ಇರೋ ಜಾಗ ಇದೆ ಆ ಜಾಗದಲ್ಲಿ ಮಾಡಿ. ಇಲ್ಲಿ ನೀವು ಬಿಡದೀವಿ ಹತ್ರ ಇವತ್ತು ರೈತರು ಈಗ ನೀರಾವರಿ ಸೌಲಭ್ಯಗಳಾಗಿದೆ, ಅದರಲ್ಲಿ ಇವತ್ತು ಉತ್ತಮವಾದಂಥ ಬೆಳೆ ಬೆಳೀತಾ ಇದ್ದಾರೆ. ಹೈನುಗಾರಿಕೆಯಲ್ಲಿ 6 ಲಕ್ಷ ಲೀಟ್ರ್ ಹಾಲು ಪ್ರತಿ ತಿಂಗಳು ಬೆಂಗಳೂರು ಡೈರಿಗೆ ಹಾಕ್ತಾ ಇದ್ದಾರೆ. ಇಂಥ ಜಾಗದಲ್ಲಿ ನೀವು ಟೌನ್ಶಿಪ್ ಮಾಡಿ ಯಾರಿಗೆ ಕೊಡ್ತೀರಿ ಅದನ್ನ? ಅಲ್ಲಿ 1 ಎಕರೆಗಿಂತ ಹೆಚ್ಚಿನ ಭೂಮಿ ಇರ್ತಕ್ಕಂಥವ್ರು ಒಂದು 30 ಜನ 40 ಜನ ಅವರು, 1 ಎಕರೆಗಿಂತ ಕಡಿಮೆ ಇರ್ತಕ್ಕಂಥವ್ರು 10 ಗುಂಟೆ 20 ಗುಂಟೆ ಇರೋರು ಸುಮಾರು 400 ಜನಕ್ಕೂ ಮೇಲವ್ರೆ. 10 ಗುಂಟೆ 20 ಗುಂಟೆ ಇರೋರು ಆ ಭೂಮಿನ ಅವ್ರನ್ನ ಒಕ್ಕಲೆಬ್ಸಿ ಅವ್ರನ್ನ ಎಲ್ಲಿ ಕಳಿಸ್ತೀರಿ? ಅವ್ರ ಜೀವನಕ್ಕೆ ಎಲ್ಲಿ ಹೋಗ್ಬೇಕು? ಇದು ನನ್ನ ಹೋರಾಟ. ಇಲ್ಲಿ ಏನು ರಾಜಕೀಯದ್ದೋ ಇಲ್ಲ ಪ್ರತಿಷ್ಠೆ ಪ್ರಶ್ನೆ ಇಲ್ಲ. ರೈತರ ಸಮಸ್ಯೆಗಳನ್ನು ನೋಡಿ ನಾವಿವತ್ತು ಅದ್ರ ಬಗ್ಗೆ ರೈತರ ಪರವಾಗಿ ನಿಂತಿದ್ದೇವೆ. ಕುಮಾರಸ್ವಾಮಿ ಈ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಆಣೆಯ ಪ್ರಮಾಣದ ಸವಾಲು ಶುರುವಾಗಿದೆ. ಕೇಂದ್ರ ಸಚಿವ ಎಚ್ಡಿಕೆಗೆ ಸವಾಲು ಹಾಕಿದ್ದಾರೆ ಎಚ್.ಸಿ. ಬಾಲಕೃಷ್ಣ. ಚಾಮುಂಡೇಶ್ವರಿ ಮೇಲೆ ಪ್ರಮಾಣ ಮಾಡಲಿ ಅಂತ ಹೇಳಿದ್ದಾರೆ ಎಚ್.ಸಿ. ಬಾಲಕೃಷ್ಣ ಅವರು. ಬಿಡದಿ ಟೌನ್ಶಿಪ್ ವಿಚಾರ ಆಣೆ ಪ್ರಮಾಣದ ಸವಾಲಿಗೆ ಬಂದು ನಿಂತ್ಕೊಂಡಿದೆ. ಬಾಲಕೃಷ್ಣ ಅವರು ಸವಾಲು ಹಾಕಿದ್ದಾರೆ, ಚಾಮುಂಡೇಶ್ವರಿ ತಾಯಿ ಮೇಲೆ ಪ್ರಮಾಣ ಮಾಡಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಅಂತ. ರೈತರ ಪರವಾಗಿ ಯೋಜನೆ ಬಿಡಲು ಒಪ್ಪಿದ್ದೆ ಅಂತ ಪ್ರಮಾಣ ಮಾಡಿ 2018ರಲ್ಲಿ ಯೋಜನೆ ಬಿಡಲು ಒಪ್ಪಿದ್ದ ಬಗ್ಗೆ ಪ್ರಮಾಣ ಆಗಲಿ ಎಚ್ಚರಿಕೆಯಿಂದ ಅಂತ ಹೇಳಿದ್ದಾರೆ. ಕೇಂದ್ರ ಸಚಿವ ಎಚ್ಡಿಕೆಗೆ ಸವಾಲು ಹಾಕಿದ್ದಾರೆ ಶಾಸಕ ಎಚ್.ಸಿ. ಬಾಲಕೃಷ್ಣ. ಕುಮಾರಸ್ವಾಮಿ ಅವರು ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಮಾತಾಡೋದನ್ನ ಬಿಡಬೇಕು. ಅವರೊಬ್ರು ಲೀಡರು, ಅವರು ಮಾಜಿ ಮುಖ್ಯಮಂತ್ರಿಗಳು. ಆದ್ರೆ ಯಾರು ಇದಕ್ಕೆ ಕಾರಣಕರ್ತರು, ಅವರು ಹೋರಾಟ ಮಾಡಿದ್ದು ಇದೊಂಥರ ಹಾಸ್ಯಾಸ್ಪದ. ಇದು ಯಾರಿದನ್ನ ಮಾಡಬೇಕು ಇಲ್ಲಿ ಟೌನ್ಶಿಪ್ ಅಂತೇಳಿ ಮಾಡದಂತ DLF ಇಂದ ಹಣ ಕಟ್ಸ್ಕೊಂಡವ್ರು ಯಾರು? DLF ಅವರು ಎಷ್ಟು ಹಣ ಕಟ್ಟಿದ್ರು? ಕುಮಾರಸ್ವಾಮಿ ಅವ್ರನ್ನ ಕೇಳಿ, ಎಷ್ಟು ಹಣ ಕಟ್ಟಿದ್ರು DLF ಅವರು? ಸುಮಾರು 400ರಿಂದ 500 ಕೋಟಿ ಅವತ್ತಿನ ಕಾಲದಲ್ಲಿ ದುಡ್ಡು ಕಟ್ಸ್ಕೊಂಡಿದ್ದೆ ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ. ಕುಮಾರಸ್ವಾಮಿ ಏನು ಮಾಡಬೇಕಾಗಿಲ್ಲ ರೀ. 2018ರಲ್ಲಿ ರೆಡ್ ಝೋನ್ ರಿಮೂವ್ ಮಾಡಿದ್ರೆ ಸಾಕಾಗಿತ್ತು. ಹೋದಾಗ ಆ ಯಪ್ಪ ಹೇಳಿ ಬಂದು ಚಾಮುಂಡೇಶ್ವರಿ ಮುಂದೆ ರಾಮನಗರದಲ್ಲಿ ಪ್ರಮಾಣ ಮಾಡಲಿ, ನಾನು ಇದು ನನ್ನ ಕನಸಿನ ಕೂಸು, ನಾನು ಇದು ಮಾಡ್ತೀನಿ, ನಾನು ಬಿಡಕ್ಕಾಗಲ್ಲ ಅಂತ ಹೇಳಿಲ್ವಾ? ಹೇಳವ್ರ ಪ್ರಮಾಣ ಮಾಡಲಿ. ಅಜ್ಜಯ್ಯ ನಮ್ ಗುರುಗಳು, ಅಜ್ಜಯ್ ಅಂತ ಹೋಗ್ಬೇಕಾದ್ರೆ ನಾವು ಪ್ರಮಾಣ ಮಾಡ್ತೀವಿ. ನೀನ್ ಬಂದ್ ಮಾಡ್ತೀಯಾ ಅಜಯ್ ಇಂತಕ್ಕೆ? ಚಾಮುಂಡೇಶ್ವರಿ ಮುಂದೆ ನಾನು 2018ರಲ್ಲಿ ನಾನು ಬಿಡಕ್ಕೆ ಒಪ್ಕೊಂಡಿದ್ದೆ ರೈತರು ಬಂದು ಕೇಳಿದಾಗ ಅಂತ ಪ್ರಮಾಣ ಮಾಡಲಿ. ಅವತ್ತು ನೀವು ರಿಜೆಕ್ಟ್ ಮಾಡ್ತೀರಾ. ನೀವು ಮಾಡಿದ್ರೆ ರೈತರ ಪರ, ನಾವು ಮಾಡಿದ್ರೆ ರಿಯಲ್ ಎಸ್ಟೇಟ್ ದಲ್ಲಾಳಿಗಳು.